ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಒಂದು ಮಾತು ನೆನಪಾಗುತ್ತೆ, ದುಶ್ಮನ್ ಕಹಾ ಹೈ ಅಂತ ಅಂದ್ರೆ ಬಗಲ್ ಮೇ ಹೈ ಅನ್ನುವಂಥ ಒಂದು ಮಾತಿದೆ. ಥೇಟ್ ದರ್ಶನ್ ಅವರ ಕೇಸ್ನಲ್ಲೂ ಅದೇ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕೆ ಅಂತ ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳ ಪೈಕಿ A14 ಆದಂತಹ ಪ್ರದೋಷು ಮಾಫಿ ಸಾಕ್ಷಿ ಆಗೋದಕ್ಕೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ಸೊ ಇಷ್ಟು ದಿವಸ ದರ್ಶನ್ ಅವರ ಜೊತೆಗೆ ಇದ್ಕೊಂಡು ಆ ಒಂದು ಕೇಸ್ನಲ್ಲಿ ಭಾಗಿಯಾಗಿದ್ದಂತಹ ಆ ಪ್ರದೋಷ್ ಈಗ ಆಲ್ ಆಫ್ ಎ ಸಡನ್ ಮಾಫಿ ಸಾಕ್ಷಿ ಆಗೋದಕ್ಕೆ ಹೊರಟಿರೋದು ಯಾಕೆ? ಜೊತೆಗೆ ಒಂದು ವೇಳೆ ಮಾಫಿ ಸಾಕ್ಷಿಯಾಗಿ ಈಗೇನು ಪ್ರಾಸಿಕ್ಯೂಷನ್ ಓಕೆ ಹೇಳಿದೆ, ದರ್ಶನ್ ಅವರಿಗೆ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾಕಂತಂದ್ರೆ ಒಂದ್ ಕಡೆ ಉಳಿದಂತ ಇನ್ನ ಇಬ್ರು ಕೂಡ ಮಾಫಿ ಸಾಕ್ಷಿ, ನಮ್ಮನ್ನು ಕೂಡ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತೇಳಿ ಮುಂದೆ ಬಂದಿದ್ದಾರೆ. ಸೊ ಓವರ್ ಆಲ್ ಆಗಿ ನೋಡ್ತಾ ಹೋಗೋದಾದ್ರೆ ದರ್ಶನ್ ಅವರಿಗೆ ಈ ಒಂದು ಮಾಫಿ ಸಾಕ್ಷಿಯ ವಿಚಾರ ಯಾವ ರೀತಿಯ ಕಂಟಕ ಆಗ್ಬೋದು? ಅದರಲ್ಲೂ ಹೇಳಿ ಕೇಳಿ ದರ್ಶನ್ ಅವರು ಯಾವಾಗ ಜೈಲಿಗೆ ಹೋಗ್ತಾರೆ, ಒಂದ್ಸಲ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ, ಮತ್ತೆ ಬೇಲ್ ಕ್ಯಾನ್ಸಲ್ ಆದಾಗ ಜೈಲಿಗೆ ಹೋದಂತ ಸಂದರ್ಭದಿಂದ ಹಿಡಿದು ಒಂದಲ್ಲ ಒಂದು ವಿಚಾರಗಳಿಗೆ ದರ್ಶನ್ ಅವರಿಗೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ, ಆ ತರದ ಪರಿಸ್ಥಿತಿ ಇದೆ. ಎಗೇನ್ ಈಗ ಮತ್ತೊಂದು ಸಂಕಷ್ಟ ದರ್ಶನ್ ಅವರಿಗೆ ಎದುರಾಗಿರೋದು. ಹಾಗಾದ್ರೆ ಈಗ ಈ ಮಾಫಿ ಸಾಕ್ಷಿ ಅಂದ್ರೆ ಏನು? ಮಾಫಿ ಸಾಕ್ಷಿ ಆದ ನಂತರದಲ್ಲಿ ಈ ಕೇಸು ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳಬಹುದು? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾ ಡಿಬೇಟ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ದರ್ಶನ್ಗೆ ದೋಸ್ತಿ ಗುನ್ನ. ಎಸ್, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಅನ್ನುವಂಥ ಸಾಂಗು ಬಹಳ ಫೇಮಸ್ ಆಗಿದೆ. ಸಹಜವಾಗಿ ದರ್ಶನ್ ಅವರ ಕೇಸ್ನಲ್ಲೂ ಕೂಡ ಅದೇ ತರದ ಬೆಳವಣಿಗೆ ಆಗ್ತಾ ಇದೆಯಾ? ಜೈಲಲ್ಲಿರೋ ನಟ ದರ್ಶನ್ಗೆ ದೋಸ್ತಿಗಳೇ ಗುನ್ನ ಇಟ್ಟು ಬಿಟ್ರ? ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಮಾಫಿ ಸಾಕ್ಷಿ ಸಂಚಲನ ಮೂಡಿಸ್ತಾ ಇದೆ. ವಿಚಾರಣೆ ನಡೆಸಿದಂತ ಕೋರ್ಟ್ ಪ್ರದೋಷ್ ಮಾಫಿ ಸಾಕ್ಷಿಗೆ ಒಪ್ಪಿಗೆಯನ್ನ ಸೂಚಿಸಿದೆ. ಏನಿದು ಮಾಫಿ ಸಾಕ್ಷಿ? ಸೊ ದರ್ಶನ್ ಪವಿತ್ರಾಗೆ ಢವ ಢವ ಶುರುವಾಗಿದೆಯಾ? ಹಾಗಾದ್ರೆ ಪ್ರದೋಷ್ ಬೆನ್ನಲ್ಲೇ ಮಾಫಿ ಸಾಕ್ಷಿಗೂ ಈಗ ಪೈಪೋಟಿ ಜೋರಾದಂತೆ ಕಾಣಿಸ್ತಾ ಇದೆ. A8 ರವಿ, A10 ವಿನಯ್ ಕೂಡ ಮಾಫಿ ಸಾಕ್ಷಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೋಮವಾರ ದರ್ಶನ್ಗೆ ಬಿಗ್ ಡೇ ಆಗಿದೆ. ಮತ್ತಿಬ್ಬರ ಮಾಫಿ ಭವಿಷ್ಯ ಏನಾಗಬಹುದು? ಮಾಫಿ ಸಾಕ್ಷಿಯಿಂದ ಕಂಟಕನ, ಅಥವಾ ಈಗೇನು ಆಲ್ರೆಡಿ ಜೈಲಿಂದ ಹೊರಗಡೆ ಬರೋದೇ ಕಷ್ಟ ಅಂತ ಹೇಳ್ತಾ ಇದಾರಲ್ಲ, ಅದೇ ಪ್ರಕಾರ ಆಗತ್ತಾ? ಏನ್ ಲಿಂಕ್ ಇದೆ? ಕೊಲೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಕಾಟೇರನಿಗಿರುವಂತಹ ದಾರಿ ಯಾವುದು? ಜೊತೆಯಲ್ಲೇ ಇದ್ಕೊಂಡು ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬರೋದ್ರಿಂದ ಹಿಡಿದು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿರುವಂತಹ, ಅದರಲ್ಲೂ ದರ್ಶನ್ ಅವರ ಜೊತೆಗೆ ಬಹಳ ಕ್ಲೋಸ್ ಅಂತೇಳಿ ಗುರುತಿಸಿಕೊಂಡಿದ್ದಂತಹ ಪ್ರದೋಷ್ ಆಲ್ ಆಫ್ ಎ ಸಡನ್ ಈಗ ನಾನು ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಇದ್ದೀನಿ, ಏನೇನು ನಡೀತೋ ಹೊತ್ತು ಎಲ್ಲವನ್ನೂ ಕೂಡ ನಾನು ಮುಕ್ತವಾಗಿ ಹೇಳ್ತೀನಿ ಅಂತೇಳಿ ಆತ ಮುಂದೆ ಬಂದಿದ್ದಾನೆ. ಇದರ ಬೆನ್ನಲ್ಲೇನೆ ಈ ಮಾಫಿ ಸಾಕ್ಷಿಗೂ ಕೂಡ ಈ ಕೇಸ್ನಲ್ಲಿ ಪೈಪೋಟಿ ಶುರುವಾಗಿರೋದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಹಜವಾಗಿ ದರ್ಶನ್ ಅವರ ಪಾಲಿಗೆ ಸೋಮವಾರ ಅತಿ ದೊಡ್ಡ ದಿನ. ಸೊ ಅಲ್ಲಿಗೆ ಮಾಫಿ ಸಾಕ್ಷಿಯಿಂದ ಕಂಟಕ ಎದುರಾಗತ್ತಾ, ಅಥವಾ ಜೈಲಿಂದ ಹೊರಗಡೆ ಬರೋದೇ ಕಷ್ಟ ಆಗತ್ತಾ? ಯಾವ ರೀತಿಯಾಗಿ ಇದು ಮುಂದಿನ ದಿನಗಳಲ್ಲಿ ತಿರುವುಗಳನ್ನು ಪಡ್ಕೊಳ್ಬಹುದು? ಯಾಕಂತಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಆರಂಭದಲ್ಲಿ ಬೇಲೆ ಸಿಗಲ್ಲ ಅನ್ನುವಂಥ ಲೆಕ್ಕಾಚಾರ ಇತ್ತು, ಬೇಲ್ ಸಿಕ್ತು, ಹೊರಗಡೆ ಬರ್ತಾರೆ ಆರೋಗ್ಯದ ನೆಪ ಹೇಳ್ಕೊಂಡು. ಅದಾದ ನಂತರದಲ್ಲಿ ಅದು ಟ್ರಯಲ್ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಈ ಮಾಫಿ ಸಾಕ್ಷಿಯ ವಿಚಾರ ಏನಿದೆ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸ್ತಾ ಇದೆ. ನಾ ಆಲ್ರೆಡಿ ಹೇಳ್ದಂಗೆ ಯಾವ ರೀತಿಯಾದಂತಹ ಪರಿಣಾಮ ದರ್ಶನ್ ಅವರಿಗೆ ಇದರಿಂದ ಆಗತ್ತೆ?